ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ್ತೀರಾ? ನಗ್ತಾ ನಗ್ತಾ ಇರಿ, ಎಲ್ಲ ನಗ್ತಾ ನಗ್ತಾ ಆರೋಗ್ಯವಾಗಿ ಎಲ್ಲರೂ ಚೆನ್ನಾಗಿರಬೇಕು. ಅದೇ ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದು. ಎಲ್ಲರೂ ಅಷ್ಟೇ ಚೆನ್ನಾಗಿರಿ. ಇವಾಗ ಕೈಕಾಲು ಸ್ಟ್ರೈಟ್ ಬಿಡ್ತೀರಾ? ಕೈಕಾಲು ಸ್ಟ್ರೈಟ್ ಬಿಡಿ. ಯಾವುದೇ ನೆಗೆಟಿವ್ ಬಂದು ಸೇರಿಕೊಂಡಿದ್ರು, ಯಾರೇ ಏನಾರು ಕಣ್ಣು ಹಾಕಿದ್ರು, ಯಾರೇ ಕೆಟ್ಟದ್ದು ಬೈದಿದ್ರು, ಯಾರೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು, ಏನೇ ಮಾಡಿದ್ರು ಎಲ್ಲ ಅವ್ರಿಗೆ ಬ್ಯಾಕ್ ಫೈರ್ ಆಗಲಿ. ನೀವೆಲ್ಲ ಚೆನ್ನಾಗಿರಬೇಕು. ನನ್ನ ವೀಕ್ಷಕರೆಲ್ಲ ಚೆನ್ನಾಗಿರಬೇಕು. ಲೈಫಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ನೆಮ್ಮದಿಯಾಗಿರಬೇಕು. ನೆಮ್ಮದಿಯಾಗಿರ್ತೀರ, ಯೋಚನೆ ಮಾಡಬೇಡಿ. ಹರ ಹರ ಮಹಾದೇವ್. जय माँ भद्रकाली, जय माँ बगलामुखी, जय माँ काली, जय हनुमान, जय श्रीराम. ಎಲ್ಲರಿಗೂ ಒಳ್ಳೆ ನೋಡಪ್ಪ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಇವತ್ತು ಕಾರ್ಡ್ಸ್ ಬಂದಿರೋದು ನಿಮ್ಮ ಹಾರ್ಟ್ಗೆ, ಅಂದರೆ ನಿಮ್ಮ ಆತ್ಮಕ್ಕೆ ತುಂಬಾ ಕಷ್ಟ ಕೊಟ್ಟಿದ್ದಾರೆ ಕೆಲವರು. ತುಂಬಾ ಪಾಪ, ನೀವು ತುಂಬ ಒಳ್ಳೆಯವರು. ನಿಮ್ಮ ಒಳ್ಳೆತನನ ಮಿಸ್ಯೂಸ್ ಮಾಡಿಕೊಂಡು ನಿಮ್ಮನ್ನ ತುಳಿದಾಕ್ಬಿಟ್ಟಿದ್ದಾರೆ. ನೀವು ತುಂಬ ಸಾಫ್ಟಾಗಿದ್ರಿ. ಅವಾಗ ನಿಮ್ಮ ಹೃದಯಕ್ಕೇ ಅವರು ಚಾಕು ತೊಗೊಂಡು ಚುಚ್ಚಿಬಿಟ್ಟಿದ್ದಾರೆ. ನೀವು ಇವಾಗ ಸ್ವಲ್ಪ ಜೋರಾಗಿದ್ದೀರಾ, ಆದರೆ ಆವಾಗ ತುಂಬ ಸಾಫ್ಟಾಗಿದ್ರಿ, ತುಂಬ ಒಳ್ಳೆತನ. ಇವಾಗಲೂ ಒಳ್ಳೆತನ ಇದೆ, ಇಲ್ಲ ಅಂತಲ್ಲ, ಆದರೆ ಇವಾಗ ಜೋರಾಗಿದ್ದೀರಿ, ಸ್ವಲ್ಪ ಮಾತಾಡೋಷ್ಟಾಗಿದ್ದೀರಾ. ಆವಾಗ ಮಾತು ಆಡ್ತಾ ಇರಲಿಲ್ಲ. ಏನು ಮಾಡಿದ್ರೂ ಎಲ್ಲ ಏನು ಅವ್ರು ಏನು ಮಾಡಿದ್ರು, ಹೊಡೆದು ಬಡ್ದು ಏನೇ ಮಾಡಿದ್ರೂ ಅನುಭವಿಸ್ಕೊಂಡು ಕೂತಿರ್ತಿದ್ರಿ. ನಿಮ್ಮನ್ನು ಈ ಥರ ಮಾಡಬೇಕು ಅಂತ ಇದ್ದರು ನೋಡಿ, ಈ ಥರ ಮಾಡಬೇಕು ಅಂತಿದ್ರು. ಅದು ಉಲ್ಟಾ ಬಂದಿದೆ. ಉಲ್ಟಾ ಕಾರ್ಡ್ ಬಂದಿರೋದ್ರಿಂದ ಅವರು ಏನು ಮಾಡೋಕ್ಕಾಗೋದಿಲ್ಲ. ಯಾರೋ ಒಬ್ರು ಇದ್ದಾರೆ, ಮೊನ್ನೆಯಿಂದ ಬರ್ತಾಯಿದೆ, ಗಂಡಸು ಹೆಂಗಸು ಯಾರೋ ಇದ್ದಾರೆ, ಇಬ್ಬರು ಏನೇನೋ ಮಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ನಿಮಗೆ. ಅದಕ್ಕೆ ನೋಡಿ, ದೇವರು ಅವ್ರಿಗೆ ಸರಿಯಾಗಿ ಕೊಟ್ಟಿದ್ದಾನೆ ಶಿಕ್ಷೆನ. ನೋಡಿ, ಇಲ್ಲಿ ಕುಂತ್ಕೊಂಡು ಓಡಾಡ್ತಾ ಇದ್ದಾರೆ. ಆಯಿತಾ? ಸ್ವಲ್ಪ ಜೋಪಾನವಾಗಿರಿ. ಬ್ಲ್ಯಾಕ್ ಮ್ಯಾಜಿಕ್ಕು ಮಾಡ್ತಾ ಇರ್ಬೋದು. 5 ಆಫ್ ಪೆಂಟಿಕಲ್ಸು ದುಡ್ಡುಗೋಸ್ಕರನಾರು ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಮೇಲೇ ಗ್ರಜ್ ಇಟ್ಕೊಂಡು ಮಾಡಿಸ್ತಾ ಇರ್ಬೋದು ಏನಾದರೂ. ಸ್ವಲ್ಪ ನೋಡ್ಕೊಂಡು ಓಡಾಡಿ ಮನೇಲಿ, ಅಥವಾ ನೀವು ಓಡಾಡೋವಾಗ ಎಲ್ಲ ಸ್ವಲ್ಪ ನೋಡ್ಕೊಂಡು ಓಡಾಡಿ. ಆದರೆ ದೇವರು ಬಿಡಲ್ಲ. ಅವ್ರವ್ರಿಗೆ ಅವ್ರವ್ರು ಏನೇನು ಮಾಡಿರ್ತಾರೆ ಆ ಕರ್ಮ ಅವರು ಅನುಭವಿಸ್ಲೇಬೇಕು. ನಿಮಗೆ ಏನೂ ಆಗೋಕ್ಕೆ ಬಿಡೋದಿಲ್ಲ. ಅಂದರೆ ಏನಾಗುತ್ತೆ ಅಂದರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಮೈ ಕೈಯೆಲ್ಲ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಕೈ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ, ಹಿಡ್ಕೊಂಡಂಗೆ ಆಗುತ್ತೆ ಬೆನ್ನು, ಇದೆಲ್ಲ ಬರುತ್ತೆ. ಯಾಕೆ ಅಂದರೆ ಅವರು ಆ ಥರ ಮಾಡಿಬಿಟ್ಟಿರ್ತಾರೆ. ಬೊಂಬೆ ಎಲ್ಲ ಮಾಡಿ ಸೂಜಿ ತೊಗೊಂಡು ಅವರು ಕೈಗೆ ಚುಚ್ಚಿದ್ರೆ ಕೈ ನೋವು ಬರುತ್ತೆ, ಕಾಲಿಗೆ ಚುಚ್ಚಿದ್ರೆ ಕಾಲು ನೋವು ಬರುತ್ತೆ, ಈ ಥರ ಆಗುತ್ತೆ. ಅದರಿಂದ ನೀವು ಸ್ವಲ್ಪ ಜೋಪಾನವಾಗಿರಿ. ಅದಕ್ಕೇನು ಇದೆ ಪರಿಹಾರ, ಅದನ್ನು ಮಾಡ್ಕೊಳ್ಳಿ. ಅವ್ರು ಯಾರೂ ನಿಮ್ಗೆ ಏನು ಮಾಡೋಕ್ಕಾಗಬಾರ್ದು, ಆ ಥರ ಏನಾದ್ರು ಮಾಡ್ಕೊಳ್ಳಿ ದಯವಿಟ್ಟು. ದೇವ್ರ ಧ್ಯಾನ ಬಿಡಬೇಡಿ, ನಾಮಜಪ ಬಿಡಬೇಡಿ, ನಾಮಜಪ ಮಾಡಿ. ಯಾಕಂದರೆ ನಿಮ್ಮ ಹೆಲ್ತ್ಗೇ ಏಟಾಗ್ಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಇನ್ನು ನಿಮಗೆ ಜೀವನ ಇರುತ್ತೆ, ಅಷ್ಟು ದೊಡ್ಡ ಜೀವನಗಳು ಇರುತ್ತೆ, ಆಸೆಗಳಿರುತ್ತೆ, ಅದನ್ನೆಲ್ಲ ಮುಗಿಸ್ಬೇಕಲ್ವ. ಇವರು ಇಂಥವ್ರು ಅಡ್ಡ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ತಾ ಇರ್ತಾರೆ ಲೈಫಲ್ಲಿ. ಸ್ವಲ್ಪ ದಾನ ಮಾಡಿ. ದಾನದ್ದು ಇದು
ಕಾರ್ಡ್ ಬಂದಿದೆ. ಸ್ವಲ್ಪ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ದಾನ ಮಾಡಿ. ಆಮೇಲೆ ನ್ಯಾಯವಾಗಿರಿ, ನ್ಯಾಯವಂತರಾಗಿರಿ. ಇಲ್ಲಿ ನೋಡಿ ತಕ್ಕಡಿ ಇದೆ, ಒಂದು ಕೈಲಿ ತಕ್ಕಡಿ ಇದೆ. ಬೇರೆಯವ್ರ ಹತ್ರ ನ್ಯಾಯವಾಗಿರಿ, ಅನ್ಯಾಯ ಮಾಡಬೇಡಿ ಯಾರಿಗೂ. ಇದುವರೆಗೂ ನೀವು ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಮಾಡಿದ್ರು ಗೊತ್ತಿಲ್ಲದೆ ಮಾಡಿರ್ತೀರ, ಏನು ಪರವಾಗಿಲ್ಲ. ಆದರೆ ಸ್ವಲ್ಪ ದಾನ ಮಾಡಿ. ಇವಾಗಾದರೂ ನ್ಯಾಯವಾಗಿರಿ, ಯಾರಿಗೂ ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡಿ. ಅದು ನಿಮಗೆ ರಿವರ್ಸ್ ಆಗುತ್ತೆ. ಇವಾಗ ನಾವೇನಾದ್ರು ಮಾಡೋಕ್ಕೋದ್ರೆ ನಮಗೆ ರಿವರ್ಸ್ ಆಗಿಬಿಡುತ್ತೆ. ಅದಕ್ಕೆ ಜೋಪಾನವಾಗಿರಿ. ಎಲ್ಲರ ಹತ್ರ ಒಳ್ಳೆಯವ್ರೆ. ನಾವು ಒಳ್ಳೇದು ಮಾಡೋಕ್ಕಾಗಿಲ್ವಾ? ಬೇಡ, ಕೆಟ್ಟದ್ದು ಮಾಡೋದು ಬೇಡ ಅಲ್ವಾ? ನಿಮ್ಮ ದುಡ್ಡನ್ನ ಯಾರೋ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ, ಕಾಲಡಿಲಿ, ಕೈಯಲ್ಲಿ, ತಲೆ ಮೇಲೆ ಎಲ್ಲ ಬಿಡ್ತಾನೆ ಇಲ್ಲ. ನಿಮಗೆ ಬರಬಾರ್ದು ಅದು ಅಂತಲೇ ಕೂತಿದ್ದಾರೆ ನೋಡಿ. ಹಿಂದ್ಗಡೆ ಮನೆಗಳೆಲ್ಲ ಇದೆ, ಜಮೀನಿದೆ, ಎಲ್ಲ ಇದೆ. ಅದೆಲ್ಲ ನಿಮಗೆ ಬರಬಾರ್ದು ಅಂತಲೇ ಹಠ ಹಿಡ್ಕೊಂಡು ಕೂತಿದ್ದಾರೆ. ಆದರೆ ಅದೆಲ್ಲ ಆಗಂಥದ್ದಲ್ಲ. ಇದೆಲ್ಲ ದೇವರು ನೋಡ್ತಾ ಇರ್ತಾನೆ ಕೂತ್ಕೊಂಡು. ನಿಮ್ಮ ಟೈಮು ಚೆನ್ನಾಗಿಲ್ದಿದ್ದಾಗ ಇದೆಲ್ಲ ನಡೆಯುತ್ತೆ. ಆದರೆ ಚೆನ್ನಾಗಾದ್ಮೇಲೆ ಸರಿ ಹೋಗುತ್ತೆ. ಆದರೆ ಅಷ್ಟೋ ತನಕ ನೀವು ಕಾಯಬೇಕು ಅಂತ ಏನಿಲ್ಲ. ನಿಮ್ಮಷ್ಟಕ್ಕೆ ನೀವು ಜೀವನ ಮಾಡ್ಕೊಳ್ಳಿ. ದೇವ್ರನ್ನ ಬೇಡ್ಕೋತೀರಿ, ನಾಮ ಜಪ ಮಾಡಿ. ಎಷ್ಟೋ ಕಡಿಮೆ ಆಗೋಗುತ್ತೆ ನೋಡಿ, ಎಷ್ಟೋ ಅವ್ರ ಮನಸ್ಸು ಚೇಂಜ್ ಆಗುತ್ತೆ. ದೇವ್ರನ್ನ ಬೇಡ್ಕೊಳ್ಳಿ, ಅವ್ರ ಮನಸ್ಸು ಚೇಂಜ್ ಆಗ್ಲಪ್ಪ, ನಮ್ಮ ಕಡೆಯಿಂದ ಬೇರೆ ಕಡೆ ಹೋಗಲಿ, ನಮ್ಮನ್ನು ಚೆನ್ನಾಗಿ ಬಾಳಕ್ಕೆ ಬಿಡಲಿ ಅಂತ ಕೇಳ್ಕೊಳ್ಳಿ. ದಿನ ಖಂಡಿತ ಆಗುತ್ತೆ, ಖಂಡಿತ ಮಾಡ್ತಾನೆ. ಆಯಿತಾ? ಆಮೇಲೆ ನೀವು ಬ್ಯಾಲೆನ್ಸಲ್ಲಿದ್ದೀರಾ, ನಿಮ್ಮ ಮನಸ್ಸು ಬ್ಯಾಲೆನ್ಸಲ್ಲಿದೆ. ಆಮೇಲೆ ನೀವು ಒಂದು ನೀವು ಸ್ಟಾರ್ ಥರ ಶೈನ್ ಮಾಡ್ತಾ ಇರ್ತೀರ. ಅಂದರೆ ನೀವೇನು ಮನೇಲಿ ಕೂತ್ಕೊಂಡಿಲ್ಲ. ನೀವು ನಿಮ್ಮ ಕೆಲಸದಲ್ಲಿ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಕೆಲಸನ ಸ್ಟಾರ್ ಥರ ಶೈನ್ ಆಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ನೀವು ಪಾಪ ಅದನ್ನು ಫೇಸ್ ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಒಂದೊಂದು ಸಲ ಬೇಜಾರಾಗುತ್ತೆ, ನನಗೇ ಬೇಜಾರಾಗ್ತಾ ಇದೆ. ಆದರೆ ಏನು ಮಾಡೋದಲ್ವ, ಎಲ್ಲರ ಲೈಫಲ್ಲೂ ಇರುತ್ತೆ, ಆ ಥರ ಜನ ಇರ್ತಾರೆ. ಅದಕ್ಕೆ ನೀವು ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬೇಡಿ. ಅವ್ರಿಗೆ ದೇವ್ರನ್ನ ಕೇಳ್ಕೊಳ್ಳಿ, ಅವರಿಂದ ನಮಗೆ ಬಿಡುಗಡೆ ಕೊಡಪ್ಪ, ಅವ್ರಿಗೆ ಅದು ಏನು ಬೇಕೋ ಅವ್ರಿಗೆ ಇದು ಮಾಡಪ್ಪ ಅಂತ ಕೇಳ್ಕೊಂಬಿಡಿ. ಅವ್ರು ಬೇರೆ ಥರ ಮನಸ್ಸು ಮಾಡಿಕೊಂಡು ಬೇರೆ ಥರ ದಾರಿಲಿ ಹೋಗೋಕ್ಕೆ ಅಂತ ದಯವಿಟ್ಟು ಕೇಳ್ಕೊಳ್ಳಿ. ನಾಮ ಜಪ ಮಾಡಿ, ಯಾವುದಾದ್ರೂ ಸರಿ, ಓಂ ನಮಃ ಶಿವಾಯನೋ, ಓಂ ನಮೋ ನಾರಾಯಣಾಯನೋ, ಹನುಮತೇನೋ, ಯಾವುದಾದ್ರೂ ಸರಿ, ನಿಮ್ಮ ಇಚ್ಛೆ, ಅದು ನಿಮ್ಮ ಇಷ್ಟ. ನಿಮ್ಮ ಮನೆ ದೇವರು ಯಾವುದು ಅದನ್ನು ಮಾಡ್ಬೋದು, ಯಾವುದಾದ್ರು ಮಾಡ್ಬೋದು. ಆದರೆ ದೇವರು ಅವ್ರನ್ನ ಬಿಡಲ್ಲ. ನೀವು ಅಂದ್ಕೊಳ್ಳೇಬೇಡಿ ಬಿಡ್ತಾರೆ ಅಂತ. ಗ್ಯಾರಂಟಿ ಈ ಥರ ಹಾಗೇ ಆಗ್ತಾರೆ. ಒಬ್ರಿಗೆ ಮೋಸ ಮಾಡೋಕ್ಕೆ ಹೋದರೆ, ಒಬ್ರಿಗೆ ಹಿಂಸೆ ಕೊಟ್ಟರೆ ಗ್ಯಾರಂಟಿ ಆ ಸ್ಥಿತಿಗೆ ಬರೋದು. ಅದಕ್ಕೆ ದಯವಿಟ್ಟು ಯಾರಿಗೂ ಕೆಟ್ಟದ್ದು ಮಾಡಬೇಡಿ. ಒಳ್ಳೇದು ಮಾಡೋಕ್ಕಾಗದೇ ಇದ್ರೂ ಚಿಂತೆ ಇಲ್ಲ. ನೀವು ಹೆಲ್ಪ್ ಮಾಡಬೇಕಂತ ನಿಮ್ಗೆ ಅನ್ಸರೆ ನಿಮ್ಮ ಕೈಲಾಗಿದ್ದು ನೀವು ಮಾಡಿ. ಇಲ್ಲ ಅಂದರೆ ನನ್ನ ಹತ್ರ ಇಲ್ಲಪ್ಪ ಅಂತ ಹೇಳಿ ಕಳಿಸಿ. ಆದರೆ ಅಟ್ಲೀಸ್ಟು ₹1 ಆದರೂ ಕೊಟ್ಟು ಕಳಿಸಿ, ಹಾಗೆ ಕಳಿಸ್ಬೇಡಿ. ಯಾಕಂದರೆ ನೀವು ₹1 ಕೊಟ್ಟರೆ ನಿಮಗೆ ಅದರ ಡಬ್ಬಲ್ಲು ತ್ರಿಬಲ್ಲು ಎಲ್ಲ ನಿಮಗೆ ವಾಪಸ್ ಬರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ ನನ್ನ ವೀಕ್ಷಕರಿಗೆ, ಆಯಿತಾ? ದಿನ ರಾತ್ರಿ ದೃಷ್ಟಿ ತೆಗೆದ್ಬಿಟ್ಟು ಅದನ್ನ ಇದು ಹಳದಿ ಸಾಸಿವೆ ತೊಗೊಳ್ಳಿ ಸ್ವಲ್ಪ. ದಿನ ರಾತ್ರಿ ಏನು ಮಾಡಿ ಅಂದರೆ 2 ಕರ್ಪೂರ ಇಡಿ ಒಂದು ಮಣ್ಣಿನ ದೀಪದಲ್ಲಿ. ಅದ್ರ ಮೇಲೆ ಒಂಚೂರು ತುಪ್ಪ ಹಾಕಿ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನು ನಮ್ಮ ತಲೆ ಮೇಲೆ ಇದು ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಂಡು ಅದನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಅದನ್ನ ಉರಿಸಿ. ಎಲ್ಲ ನಿಮ್ಮ ದೃಷ್ಟಿಯಾಗಿರೋದು ಅಥವಾ ನಿಮ್ಮ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ರೆ ಅದು ಎಲ್ಲ ಪರಿಹಾರ ಆಗುತ್ತೆ. ಇದು ನನಗೆ ದೇವ್ರು ಹೇಳಿಕೊಟ್ಟಿರೋದು, ದೇವ್ರ ದಾರಿ ತೋರಿಸಿರೋದು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಆವಾಗ ನಿಮ್ಮ ದುಡ್ಡು ಬಿಡುಗಡೆ ಆಗುತ್ತೆ. ನಿಮ್ಮ ಹಾರ್ಟಲ್ಲಿರೋದು ನೋವು ಹೊಟ್ಟೋಗ್ಬಿಡುತ್ತೆ. ಮೆಡಿಟೇಷನ್ ಮಾಡಿ ದಯವಿಟ್ಟು ಪ್ಲೀಸ್
ಮೆಡಿಟೇಷನ್ ಮಾಡಿದ್ರೆ ದಯವಿಟ್ಟು ಇದೆಲ್ಲ ಹೊಟ್ಟೋಗುತ್ತೆ, ನಿಮ್ಮ ನೋವೆಲ್ಲ ಹೊಟ್ಟೋಗ್ಬಿಡುತ್ತೆ, ಎಲ್ಲನೂ ಮರೆತು ಬಿಡ್ತೀರ, ಖುಷಿಯಾಗಿ ನಗ್ತಾ ಇರ್ತೀರ ನಿಮ್ಮ ಲೈಫಲ್ಲಿ. ದಯವಿಟ್ಟು ಅಷ್ಟು ಮಾಡಿ. ಆಮೇಲೆ ನಿಮ್ಮ ಮಕ್ಕಳು ಅಷ್ಟೇ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಓಕೆನಾ? ನಾಳೆ ಸಿಗೋಣ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್.